ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನು ಒಳ್ಳೆ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾವು ನಿಮ್ಮ ಮನೆ ಮಗಳು, ನಾನಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇಂದಿನ ವಿಡಿಯೋಗೆ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ನಾನು ಮತ್ತು ನನ್ನ ತಂಗಿ ತಮ್ಮನ ಪಾಪುಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂತ ಹೇಳ್ತೀವಿ. ಪಾಪು ಜೊತೆಗೆ ಅವರಮ್ಮ ಕೂಡ ಬಂದಿದ್ದಾಳೆ, ಮತ್ತು ವಿನೂ ಕೂಡ ಕರ್ಕೊಂಡು ಬಂದಿದ್ದೀವಿ. ಇವಾಗ ಬಂದುಬಿಟ್ಟು TV ಸರ್ಕಲಲ್ಲಿದ್ದೀವಿ. ನೋಡ್ತಾ ಇರ್ಬೋದು, ಅಮ್ಮನ ದೇವಸ್ಥಾನಕ್ಕೆ ಹೋಗೋಕ್ಕಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿಂದನೇ ಕೈ ಮುಕ್ಕೊಂಡು ಹೊರಟ್ವಿ. ಪಾಪುಗೆ ಏನಂತ ಪ್ರಾಬ್ಲಮ್ಮು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಏನು ಎತ್ತ ಅಂತ. ಇವಾಗ ಬಂದುಬಿಟ್ಟು ವಿನೂನು ಕರ್ಕೊಂಡು ಬರೋ ಅಂಥ ಅವಶ್ಯಕತೆ ಇದ್ದಿಲ್ಲ, ಅಲ್ಲೇ ನಮ್ಮ ತಂಗಿ ಹತ್ರ ಬಿಟ್ಟು ಬರಬೇಕಾಗಿತ್ತು. ಅವಳು ಆಮೇಲೆ ಆಟ ಮಾಡ್ತಾಳೆ. ನೋಡು, ನಮ್ಮಪ್ಪ ನಮ್ಮಮ್ಮ ಇಬ್ಬರು ಬಂದು ನನ್ನನ್ನು ಕರ್ಕೊಂಡು ಹೋಗಲಿಲ್ಲ ಅಂತ ಬೇಜಾರು ಮಾಡ್ಕೊತಾಳೆ ಅಂತ ಕರ್ಕೊಂಡು ಬಂದಂಗೆ ಆಯಿತು. ಇವಾಗ ನಾವು ಹೋಗ್ತಾ ಇರೋವಂಥದ್ದು ಹಿಂದಿನ ಲಾಗಲ್ಲಿ ಎಲ್ಲ ಹೇಳಿದ್ದಲ್ವ, ಕೃಷ್ಣ ನರ್ಸಿಂಗ್ ಹೋಮು, ಕೃಷ್ಣ ಹಾಸ್ಪಿಟಲ್ ಅಂತ, ಅಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ಪಾಪು ನೋಡ್ತಾ ಇರ್ಬೋದು, ನಿದ್ದೆ ಮಾಡ್ತಾ ಇದ್ದೇನೆ. ನಮ್ಮಮ್ಮ ಟೋಕನ್ ಬರೆಸ್ತೀನಿ ಅಂತ ಹೇಳ್ಬಿಟ್ಟು ಬರ್ಸೇ ಇಲ್ಲ. ಹೆಂಗೋ ಅಲ್ಲಿ ಆಯಾ ಮೇಡಮು ಮತ್ತು ಡಾಕ್ಟ್ರ್ ಮೇಡಮ್ ಪರಿಚಯ ಇರೋದ್ರಿಂದ ಬೇಗನೆ ತೋರಿಸ್ಕೊಂಡು ಮನೆಗೆ ಬಂದ್ವಿ. ಇದು ಯಾರ ಮನೆ ಅಂತ ಗೊತ್ತಾ? ನಾನು ಹೇಳಿದ್ರಲ್ವ, ನಿಮಗೆ ಗೊತ್ತಾಗೋದು. ಇದು ಬಂದು ನಮ್ಮ ಅಜ್ಜಿ ಮನೆ. ನಾವು ಹುಟ್ಟಿ ಬೆಳೆದು ದೊಡ್ಡವರಾದಂಥ ಮನೆ. ಇಷ್ಟು ಚಿಕ್ಕ ಮನೆಯಲ್ಲೇ ನಾವು ಎಲ್ಲ ಮಕ್ಕಳು ದೊಡ್ಡವರಾಗಿ ಹೋಗಿರೋಂಥದ್ದು. ನಾನು, ನನ್ನ ತಂಗಿರು, ತಮ್ಮ ಎಲ್ಲರೂ. ಅವ್ರು ಬಂದುಬಿಟ್ಟು ನಮ್ಮ ದೊಡ್ಡಮ್ಮ ಗ್ರೀನ್ ಕಲರ್ ಬ್ಲೌಸು ಬ್ಲ್ಯಾಕ್ ಸ್ಯಾರಿ ಹಾಕಿರೋದು ನಮ್ಮ ಆಂಟಿ. ತುಂಬ ಖುಷಿ ಆಯಿತು ಇವತ್ತಿನ ದಿನ. ತುಂಬ ದಿನಗಳಾಗಿತ್ತು ನಮ್ಮ ಅಜ್ಜಿನ ನೋಡಿ, ಅಜ್ಜಿನ, ದೊಡ್ಡಮ್ಮ, ಆಂಟಿನ ಎಲ್ಲರನ್ನ ನೋಡಿ ತುಂಬ ಅಂದರೆ ತುಂಬ ಸಂತೋಷ ಆಯಿತು. ಇನ್ನು ಮನೆಗೆ ಬಂದುಬಿಟ್ಟು ಸಂಜೆ ಬೀಟ್ರೋಟ್ ಪಲ್ಯ ಮಾಡ್ಕೊಳ್ಳೋಣ ಅಂತ. ಬೀಟ್ರೋಟು ಕ್ಯಾರೆಟು ತುಂಬ ದಿನಗಳಾಗಿತ್ತು. ಹಬ್ಬದಲ್ಲಿ ಅಂದರೆ ಯುಗಾದಿ ಹಬ್ಬದಲ್ಲಿ ತಂದಿರೋವಂಥದ್ದು ಫ್ರಿಡ್ಜಲ್ಲಿ ಇಟ್ಟಿರೋದಕ್ಕೆ ಚೆನ್ನಾಗಿತ್ತಲ್ವ, ಅದನ್ನೆಲ್ಲ ತುರ್ಕೊಂಡು ಪಲ್ಯ ಮಾಡೋಣ. ಇವತ್ತು ಕೂಡ ತರಕಾರಿ ತೊಗೊಂಬಂದಿದ್ರು, ಮತ್ತು ಅದು ಹಂಗೆ ಬಿದ್ದುಬಿಡುತ್ತೆ, ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ತುರ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ. ಬರೀ ಬೀಟ್ರೋಟ್ ಆಗಿದ್ದರೆ ಹೆಚ್ಚಿನ ಪಲ್ಯ ಮಾಡ್ತಿದ್ದೆ, ಜೊತೆಗೆ ಕ್ಯಾರೆಟ್ ಇರೋದ್ರಿಂದ ತುರಿದ್ಬಿಟ್ಟು ಪಲ್ಯ ಮಾಡ್ಕೊತೀನಿ. ಇವಾಗ ಬಂದುಬಿಟ್ಟು ಎಣ್ಣೆ ಕಾದಿರೋ ಅಂಥ ಎಣ್ಣೆಗೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಬಿಟ್ಟು ಒಗ್ಗರಣೆ ಕೊಡ್ತಾಯಿದ್ದೀನಿ. ನಮ್ಮ ಅಜ್ಜಿ ಈ ಸೀರೆ ಎಲ್ಲ ಹಾಕ್ಕೊಳಕ್ಕಾಗಲ್ಲ ಅಂತ ಬರೀ ವೇಲ್ ಹಾಕ್ಕೊಂಡು ಇದ್ದಾರೆ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಇವ್ರೇನು ಹಿಂಗೆ ತೋರಿಸ್ತಿದ್ದಾರೆ ಅಂತ. ಸ್ವಲ್ಪ ವಯಸ್ಸಾದ ಅಜ್ಜಿ, ಸ್ಟ್ರೋಕ್ ಬೇರೆ ಆಗಿದೆ ಅಲ್ವಾ, ಕೂತಿರ್ತಾರೆ. ಹಂಗಾಗಿ ಈ ಬೇಸಿಗೆ ಕಾಲಕ್ಕೆ ಅದೇ ಚೆನ್ನಾಗಿರುತ್ತೆ ಅಂತ ನಮ್ಮ ಆಂಟಿ ಆ ಬಟ್ಟೆ ಕೊಟ್ಟಿದ್ದಾರೆ. ಅದಾದಮೇಲೆ ನೋಡ್ತಾ ಇರ್ಬೋದು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಟೊಮೊಟೊ ಎಲ್ಲನೂ ಕೊಯ್ದಿಟ್ಕೊಂಡಿದ್ದೀನಿ. ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಾದ ನಂತರ ಈರುಳ್ಳಿ ಹಾಕ್ಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ನಮ್ಮ ಅಜ್ಜಿ ತುಂಬ ಅಂದರೆ ತುಂಬ ಗಟ್ಟಿ, ಬಟ್ ಯಾಕೆ ಅವ್ರಿಗೆ ಆ ಥರ ಆಯಿತು ಗೊತ್ತಿಲ್ಲ. ಆವಾಗಲಿದ್ದಾನು ಸ್ವಲ್ಪ ಅಡ್ಡಾಡೋಕ್ಕಾಗದೇ ಇರೋದ್ರಿಂದ ಕೂತಿದ್ದ ಜಾಗದಲ್ಲೇ ಕೂತಿರ್ತಾರೆ. ನಿಜವಾಗ್ಲೂ ಅವರಷ್ಟು ಗಟ್ಟಿ ನಾವು ಬರೋಲ್ಲ. ಎಷ್ಟು ಕೆಲಸ ಮಾಡ್ತಾಯಿದ್ರು ಅಂದರೆ ಆಗ ತುಂಬ ಕೆಲಸ ಮಾಡ್ತಾಯಿದ್ರು. ನಮಗೋಸ್ಕರ, ನಮ್ಮಮ್ಮರಿಗೋಸ್ಕರ ತುಂಬ ಕಷ್ಟ ಬಿದ್ದಿದೆ ಆ ಜೀವ. ಇನ್ನು ಮುಂದೆ ಆದರೂ ಚೆನ್ನಾಗಿರಲಿ ಅಂತ ನಾನು ಕೇಳ್ಕೊತೀನಿ ಪರಮಾತ್ಮನ ಹತ್ರ. ಅದಾದಮೇಲೆ ಒಗ್ಗರಣೆ ಕೂಡ ನೋಡ್ತಾ ಇರ್ಬೋದು, ಸ್ವಲ್ಪ ಸೀದಿರೋ ಥರ ಆಗಿಬಿಡ್ತು. ನನಗೊಂಥರ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ ನಮ್ಮ ಅಜ್ಜಿ ನೆನೆಸ್ಕೊಂಡ್ಬಿಟ್ರೆ. ಅವ್ರು ಯಾವತ್ತೂ ಅವ್ರ ಖುಷಿಗೋಸ್ಕರ ಬದುಕಿರೋ ಅಂತಾರಲ್ಲ. ಹೇಳ್ಕೊತ ಹೋದರೆ ತುಂಬ ಇದೆ, ಬಟ್ ಹೇಳ್ಕೊಳೋದು ಬೇಡ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅವ್ರ ಬಗ್ಗೆ. ಅದಾದಮೇಲೆ ನೋಡ್ತಾ ಇರ್ಬೋದು, ವೇದ ಪಾಪ ತುಂಬ ಆಟ ಮಾಡ್ತಾಯಿದ್ದ, ನನಗೆ ಇದು ಬೇಕೇ ಬೇಕು ಅಂತ. ಹಂಗಾಗಿ ಅವನಿಗೆ ಸ್ವಲ್ಪ ಬಾಯಲ್ಲಿಡೋಕ್ಕೆ ಕೊಟ್ಟೆ. ಅದಾದ ನಂತರ ವೇದ ಪಾಪನ ಇವತ್ತು ಇಲ್ಲೇ ಬಿಟ್ಟು ಹೋಗ್ಬಿಟ್ಟಿದ್ದೇವೆ. ನಮ್ಮ ಮಧುರ ಇರೋದ್ರಿಂದ ಮನೆಯಲ್ಲೇ ಬಿಟ್ಟು ಹೋಗಿದ್ದೆ. ಯಾಕಪ್ಪ ಅಂದರೆ ತುಂಬ ಬಿಸಿಲು, ಅಲ್ಲಿ ಬೇರೆ ಚಿರು ಬಂದಿರ್ತಾನೆ. ಅದಾದಮೇಲೆ ವಿನು ಕೂಡ ಇರ್ತಾಳೆ, ತುಂಬ ಸಿದು ಮಾಡ್ತಾಳೆ. ನಮಗೆ ವಿನೂನ್ ಕರ್ಕೊಂಡು ಹೋಗ್ಬೇಕನ್ನೋ ಪ್ಲ್ಯಾನ್ ಇದ್ದಿಲ್ಲ. ಮಕ್ಕ ಸುಮ್ಮನೆ ಇಷ್ಟು ಮಾಡ್ಕೊಂಡ್ಲು, ಹಂಗಾಗಿ ಅವಳನ್ನು ಕೂಡ ಕರ್ಕೊಂಡು ಹೋಗಿ ಬಂದಿದ್ದಾಯಿತು. ಏನೋ ಒಂಥರ ದುರ್ಗಕ್ಕೆ, ಈ ಹಾಸ್ಪಿಟ್ಲಿಗೆ ಎಲ್ಲ ಹೋಗಿ ಬಂದುಬಿಟ್ರೆ ತುಂಬ ಒಂಥರ ತಲೆ ನೋವು ಆ ಥರ ಆಗಿಬಿಡುತ್ತೆ. ಇವಾಗ ತೊರೆದಿಟ್ಟಿರೋಂಥ ತುರಿ ಎಲ್ಲನೂ ಒಗ್ಗರಣೆಗೆ ಜೊತೆ ಸೇರಿಸಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲನೂ ಕೂಡ ಖಾಲಿ ಆಯಿತು. ಅದಾದ ನಂತರ ಸ್ವಲ್ಪ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀನಿ. ಬರೀ ನೀರು ಹಾಕಿ ಕುದಿಯೋಕೆ ಇಟ್ಟಿದ್ದಾಯಿತು. ಅದಾದ ನಂತರ ಟೊಮೊಟೊ ಸೇರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಇವಾಗ ಎಲ್ಲ ಚೆನ್ನಾಗಿ ಒಂದು ಮಿಕ್ಸ್ ಕೊಡೋಣ ಅಂತ. ಬರೀ ಕ್ಯಾರೆಟು ಸ್ವಲ್ಪ ಬೇಯಲ್ವಲ್ಲ, ಹಂಗಾಗಿ ನೀರು ಹಾಕಿದ್ದೀನಿ. ಬರೀ ಇದು ಬೀಟ್ರೋಟ್ ಆಗಿದ್ರೆ ಆಗ್ತಾ ಇರಲಿಲ್ಲ. ಅದಾದ ನಂತರ ಮಗಳಿಗೆ ಹೇಳಿದೆ, ಉಪ್ಪೆಲ್ಲ ನೀಟಾಗಿ ಸೋಸಿ ಇಟ್ಟಿದ್ದಾಳೆ. ಇವಾಗ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು
ನಾನು ಕೂಡ ಉಪ್ಪಿನಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ, ಸಾಸಿವೆ ಎಲ್ಲ ಚಿಟಪಟ ಅನಿಸಿ ಸ್ವಲ್ಪ ತಣ್ಣಗಾದ್ಮೇಲೆ ಅರಶಿನ ಹಾಕಿದ್ದೀನಿ. ಇದು ಬಂದ್ಬಿಟ್ಟು ಮೆಂತ್ಯ ಪುಡಿ, ಇದು ಬಂದ್ಬಿಟ್ಟು ಸಾಸಿವೆ ಪೌಡ್ರು, ಅದನ್ನು ಕೂಡ ಹುರಿದ್ಬಿಟ್ಟು ಎಲ್ಲ ಪುಡಿ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಒಂದು 4 ದಿನ ಕೊಳೆ ಹಾಕಿರೋ ಅಂತ ಎಳ್ಳಿಕಾಯಿ ಉಪ್ಪಿನಕಾಯಿ. ಹಿಂದಿನಲಾಗಲೇ ನಮ್ಮ ಅಕ್ಕ ಮಾಡಿದ್ರಲ್ವ, ಅದೇ ಥರ ನಾನು ಕೂಡ ಇವತ್ತು ಮಾಡ್ಕೊತ ಇದ್ದೀನಿ. ಅವರು ಸ್ವಲ್ಪ ಭಾಳ ಇರೋದ್ರಿಂದ ಭಾಳ ಕ್ವಾಂಟಿಟಿಯಲ್ಲಿ ಎಲ್ಲ ತೊಗೊಂಡಿದ್ರು, ಮೆಂತ್ಯ ಸಾಸಿವೆ ಅದೆಲ್ಲ. ನಾನು ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ, ಹಂಗಾಗಿ ಕಡಿಮೆ ಕ್ವಾಂಟಿಟಿಯಲ್ಲೇ ತೊಗೊಂಡಿದ್ದೀನಿ ಎಲ್ಲನೂ. ಇವಾಗ ಬಂದು ಫಸ್ಟು ಖಾರದ ಪುಡಿ ಹಾಕೋಣ, ಎಲ್ಲ ಒಂದು ಮಿಕ್ಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸೇಮು ನಮ್ಮ ಅಕ್ಕ ಯಾವ್ದಾರು ಮಾಡಿದ್ರು ನಾನು ಕೂಡ ಅದೇ ಥರ ಮಾಡ್ತಾಯಿದ್ದೀನಿ. ಒಂದೇನಪ್ಪ ಅಂತ ಹೇಳಿದ್ರೆ ಇವತ್ತಿನ ದಿನ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವು, ಬೇಜಾರು ಎಲ್ಲನೂ. ಯಾಕಪ್ಪ ಅಂತ ಹೇಳಿದ್ರೆ ನನ್ನ ತಮ್ಮನ ಮಗನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ನಲ್ಲ, ಅಲ್ಲಿ ಬೆಂಗಳೂರಿಗೆ ಹೋಗಬೇಕು ಅಂತ ಹೇಳಿದರು. ಅಮ್ಮ ಮತ್ತು ತಮ್ಮನ ಹೆಂಡ್ತಿ, ನಮ್ಮ ಮನೆಯವರು ಎಲ್ಲರೂ ಬೆಂಗಳೂರಿಗೆ ಹೋಗಿದ್ದಾರೆ. ಅದ್ರ ಕಡೆಯಿಂದ ನನಗೆ ತುಂಬ ಅಂದರೆ ತುಂಬ ಮನಸ್ಸಿಗೆ ನೋವಾಗಿದೆ. ಯಾಕಪ್ಪ ಅಂತ ಹೇಳಿದ್ರೆ ಚಿಕ್ಕ ಮಗುಗೇನೆ ಆಪ್ರೇಷನ್ನು ಅದೆಲ್ಲ ಅಂತ ಕೇಳ್ಪಟ್ಟೆ. ಹಂಗಾಗಿ ಇದನ್ನೇನು ಮಾಡೋ ಅಂಥ ಇಂಟ್ರೆಸ್ಟೇ ಇದ್ದಿಲ್ಲ. ನೋಡು ಇಷ್ಟೊಂದೆಲ್ಲ ಮಾಡಿ ಇದು ನನಗೆ ವೇಸ್ಟ್ ಆಗಿಬಿಡುತ್ತೆ ಅನ್ನೋ ಕಾರಣಕ್ಕೆ ಕೂತು ಮಾಡ್ತಾಯಿದ್ದೀನಿ. ಬೆಳಗ್ಗಿಂದ ಏನಂದರೆ ಏನೂ ಕೆಲಸ ಮಾಡಿಲ್ಲ ನಾನು, ಅಷ್ಟು ಅಂದರೆ ಮನಸ್ಸಿಗೆ ತುಂಬ ನೋವಾಗಿದೆ. ಇವಾಗ ಖಾರದ ಪುಡಿ ಹಾಕಿದ ನಂತರ ಮೆಂತ್ಯ ಪೌಡ್ರು, ಅದಾದ ನಂತರ ಹುರಿದು ಪುಡಿ ಮಾಡಿರೋ ಅಂಥ ಸಾಸಿವೆ ಎಲ್ಲನೂ ಮಿಕ್ಸ್ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕನೂ ಕೂಡ ಕರ್ದೆ ಬಾಕ ನೋಡು ಈ ಥರ ಎಲ್ಲ ಮಾಡಿದ್ದೀನಿ, ಇಷ್ಟಿಷ್ಟು ಹಾಕಿದ್ದೀನಿ ಅಂತ. ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು, ಹಂಗಾಗಿ ನಾನೇ ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ. ಅವ್ರಿಗೂ ಕೂಡ ಮನೆಯಲ್ಲಿ ಕೆಲಸ, ಹಾಲು ಕರಿಯೋದು, ಈ ಥರ ತುಂಬ ಅಂದರೆ ತುಂಬ ಕೆಲಸಗಳಿರುತ್ತೆ. ಪಾಪ ಅವ್ರನ್ನ ಟೇಸ್ಟ್ ನೋಡೋಕ್ಕೆ ಕರಿತೀನಿ ಒಂದೇ ಸಾರಿ. ನೋಡಿ ಕರೆದೆ, ಬಂದರು, ಅಕ್ಕ ಟೇಸ್ಟ್ ಮಾಡ್ಬಾ, ನಾನು ನೀನು ಮಾಡುವಾಗ ಕೂತು ಟೇಸ್ಟ್ ಮಾಡಿ ಬಂದಿದ್ನಲ್ಲ ಅಂತ ಹೇಳ್ದೆ. ಹಂಗಾಗಿ ಅವರು ಕೂಡ ಬಂದರು. ಈ ಥರ ಮಿಕ್ಸ್ ಮಾಡು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಸುಮಾರು 1.5 ಲೀಟ್ರಷ್ಟು ಎಣ್ಣೆ, 1.5 ಲೀಟ್ರಲ್ಲ, 1 ಲೀಟ್ರ್ ಆಗೋಷ್ಟು ಎಣ್ಣೆ ಹಿಡಿಯುತ್ತೆ ಇದಕ್ಕೆ. ಹಂಗಾಗಿ ದೊಡ್ಡ ಪಾತ್ರೆಯಲ್ಲೇ ಇಟ್ಕೊಂಡು ಇಬ್ಬರೂ ಈ ಥರ ಆರಿಸ್ತಾ ಇದ್ದೀವಿ. ಸ್ವಲ್ಪ ಬಿಸಿ ಇರಬಾರ್ದಂಥದ್ದು, ಹಂಗಾಗಿ ಮಾತಾಡ್ಕೊಂತ ಆರಿಸ್ತಾ ಇದ್ದೀವಿ. ಅಕ್ಕ ನೀನು ಮಾಡಿರೋಂಥ ಉಪ್ಪಿನಕಾಯಿನೂ ಫಸ್ಟಿಗೆ ಒಂದು ವಿಡಿಯೋ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ ಅಂತ ಹೇಳಿದೆ. ಅಯ್ಯೋ ನಾನು ಯಾವ ಥರ ಇರ್ತೀನಿ, ತಲೆ ಬಾಚಿರಲ್ಲ ಹಾಕ್ಬೇಡ ಅಂತಾರೆ, ಆದರೂ ಕೂಡ ನಾನು ಹಾಕಿರ್ತೀನಿ. ನಮ್ಮ ಹಳ್ಳಿ ಜೀವನ ಇದೇ ಥರ ಇರುತ್ತೆ, ರೆಡಿ ಆಗಿಬಿಟ್ಟು ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಹೆಂಗಿರ್ತೀವೋ ಹಂಗೆ ಮಾಡ್ತೀವಿ. ದಯವಿಟ್ಟು ನೋಡಿದವ್ರು ಯಾರೂ ತಪ್ಪು ತಿಳ್ಕೊಬೇಡಿ, ಇದೇನು ನೀಟ್ನೆಸ್ ಇಲ್ಲ ಹಾಗೆ ಎಲ್ಲ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಹಳ್ಳಿ ಜೀವನ ಯಾವ ಥರ ಇರುತ್ತೆ ಅದೇ ಥರನೇ ನಾವು ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ತೋರಿಸ್ತೀವಿ. ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ. ಇವಾಗ ಅಕ್ಕ ಎಣ್ಣೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಎಲ್ಲ ಆರಿದೆ, ಸ್ವಲ್ಪ ಎಣ್ಣೆ ತುಂಬ ಕಾದಿರುತ್ತಲ್ಲ, ಹಂಗಾಗಿ ಆರಿಸೋಷ್ಟೊತ್ತಿಗೆ ಟೈಮ್ ಆಯಿತು. ಇದಾದ ನಂತರ ಇವಾಗ ಅಕ್ಕರ್ದು ಊಟ ಅಡುಗೆ ಎಲ್ಲನೂ ಮುಗಿದಿದೆ. ನಮ್ಮ ಅಕ್ಕನ ಮಗಳೇ ಅಡುಗೆ ಎಲ್ಲ ಮಾಡಿರ್ತಾಳೆ, ಊಟ ಕೂಡ ಮುಗಿಸಿದ್ದಾರೆ. ಅವ್ರ ಜೊತೆ ಇವಾಗ ಹೋಗ್ಬಿಟ್ಟು ದಶಬರ ಆಡಬೇಕು. ಸ್ವಲ್ಪ ಹಿಂಗೆ ಏನೋ ಮಾತಾಡ್ಕೊಂತ ಇಬ್ಬರು ಕೂಡ ಮಿಕ್ಸ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇವತ್ತಿನ ದಿನವೇ ನಮ್ಮ ಮನೆ ಹತ್ರ ನಮ್ಮ ಮಾವ ಒಬ್ಬರಿಗೆ ಮನೆ ಹತ್ರನೇ ಆಕ್ಸಿಡೆಂಟ್ ಥರ ಆಗಿಬಿಟ್ಟಿದೆ ಚಿಕ್ಕದಾಗಿ. ಅದು ಕೂಡ ಒಂಥರ ಮನಸ್ಸಿಗೆ ತುಂಬ ಬೇಜಾರಾಯಿತು. ಎಂಥ ಕೆಲಸ ಆಗೋಯ್ತಲ್ಲ ಅಂತ ಅದನ್ನೇ ಮಾತಾಡ್ಕೊಂತ ಮಿಕ್ಸ್ ಮಾಡ್ತಾ ಇದ್ದೀವಿ. ಸ್ವಲ್ಪ ಸಾಸಿವೆ ಕ್ವಾಂಟಿಟಿ ಜಾಸ್ತಿ ಆಗಿದೆಯೇನೋ ಅಂತ ಹೇಳ್ತಾ ಇದ್ದೆ. ಇಲ್ಲ ಏನೂ ಆಗಿಲ್ಲ, ಎಲ್ಲ ಕರೆಕ್ಟ್ ಹಾಕಿದೆಯಾ ತಗೋ ಅಂತ ಹೇಳ್ತಾ ಇದ್ದಾರೆ. ಬೇಜಾರು ಹಾಕಿರೋದು ನೋಡಿ ಅವರು ಕೂಡ ತುಂಬ ಬೇಜಾರಾಗಿದ್ದಾರೆ. ಫೋನಲ್ಲಿ ಅಗ್ಲಗಳ ಮಾತಾಡ್ತಾ ಇರ್ತೀನಲ್ವ, ಅಮ್ಮನ ಹತ್ರ ಏನು ಮಾಡ್ತಾ ಇದ್ದೀರಾ ಅಂತ. ಅವ್ರಿಗೂ ಕೂಡ ಅಷ್ಟೇ ಬೇಜಾರಾಗುತ್ತೆ. ಅವರು ಏನಾದರೂ ಹಂಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ನಮಗೂ ಕೂಡ ಅಷ್ಟೇ ಹೋಗುತ್ತೆ. ಇನ್ನೇನು ಬೇಕು, ಅಕ್ಕಪಕ್ಕದಲ್ಲಿದ್ಮೇಲೆ ಇಷ್ಟೇ ಅಲ್ವಾ. ಅವ್ರಿಗೆ ಬೇಜಾರಾದಾಗ ನಮಗೂ ಕೂಡ ಬೇಜಾರಾಗುತ್ತೆ, ಅವರು ಖುಷಿಯಿಂದ ಇದ್ದಾಗ ನಮಗೂ ಕೂಡ ಖುಷಿಯಾಗುತ್ತೆ. ಎಲ್ಲ ಫ್ಯಾಮಿಲಿಗಳು ಇದೇ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಬರುತ್ತೆ ಮನೆ ಅಂದಮೇಲೆ ಎಲ್ಲ ಅಕ್ಕ ತಂಗಿಯರಿಗಾಗಿರ್ಬೋದು, ವಾರ್ಗಿತಿಯರಿಗಾಗಿರ್ಬೋದು ಬಂದೇ ಬರುತ್ತೆ. ಬಂದಿರೋ ಅಂಥದ್ದನ್ನ ಸರಿಪಡಿಸ್ಕೊಂಡು ಹೋಗೋದೇ ಜೀವನ. ಈಗಂತೂ ನಮ್ಮಕ್ಕ ಮಾಡಿರೋ ಅಂಥ ಉಪ್ಪಿನಕಾಯಿ ತುಂಬ ಅಂದರೆ ತುಂಬ ಇಷ್ಟ ಆಗಿದೆ. ಕೆಲವೊಬ್ಬರು ಜರಿತಾರೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಇವತ್ತು ನನ್ನ ಕೈಯಾರೆ ನಾನೇ ಉಪ್ಪಿನಕಾಯಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅವ್ರು ಬರೋದು ಲೇಟ್ ಆಯಿತು. ಎಲ್ಲ ಎಷ್ಟೆಷ್ಟು ಹಾಕಬೇಕು ಅಂತ ತೋರಿಸ್ಕೋಬೋದಾಗಿತ್ತು. ಮೊನ್ನೆ ನೋಡಿದ್ನಲ್ವ, ಅದೇ ಥರ ಮಾಡಿದ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ. ನಾನು ಬಂದು ಇದೇ ಫಸ್ಟು ನಮ್ಮ ಮನೆಯಲ್ಲಿ ಎಳ್ಳಿಕಾಯಿ ಉಪ್ಪಿನಕಾಯಿ ಮಾಡ್ತಾ ಇರೋದು. ಸುಮಾರು ಸತಿ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ಮಾಡಿದ್ದೀನಿ, ಬಟ್ ಎಳ್ಳಿಕಾಯಿ ಉಪ್ಪಿನಕಾಯಿ ಇದೇ ಮೊದಲು. ಇನ್ನೊಂದು ಏನಪ್ಪ ಅಂತ ಹೇಳಿದರೆ, ಇದರ ನಡುವೆ ಬೆಳ್ಳುಳ್ಳಿ ಹಾಕುವಂಥದ್ದೇ ಮರ್ತ್ಬಿಟ್ಟಿದ್ದೀನಿ. ನಮ್ಮ ಅಕ್ಕ ಬೆಳ್ಳುಳ್ಳಿ ಹಾಕಿದ್ರು, ನಾನು ಹಾಕಿಲ್ಲ. ಇದು ಬೆಳ್ಳುಳ್ಳಿ ಹಾಕ್ತಾಯಿದ್ದು ಏನೋ ತಪ್ಪು ಇಲ್ವಾ, ನಾಳೆ ಇಲ್ಲ ನಾಡಿದ್ದು ಹಾಕ್ಬೋದು. ಯಾರಾದರೂ ಕಮೆಂಟಲ್ಲಿ ತಿಳಿಸಿ, ನೀವು ಯಾರಾದರೂ ಹಿಂದೆ ಮಾಡಿರೋ ಅಂಥವ್ರಿದ್ದರೆ, ನಿಮ್ಮ ಮನೆಗಳಲ್ಲಿ ಅಮ್ಮ ಅಜ್ಜಿ ಈ ಥರ ಎಲ್ಲ ಮಾಡ್ತಾಯಿದ್ರೆ. ನಾನು ಎಲ್ಲೆಡ್ಕೆ ಹಾಕಿದ್ದೀನಿ ಅಂದರು ಟೇಸ್ಟ್ ಮಾಡೋದಕ್ಕೆ. ಹಂಗಾಗಿ ಮಕ್ಳ ಕೈಯಲ್ಲೇ ಕೊಟ್ಬಿಟ್ಟು ಟೇಸ್ಟ್ ಮಾಡಿಸಿದ್ದೀವಿ. ನಾಳೆ ಇಲ್ಲ ನಾಡಿದ್ದು ನೋಡ್ತೀನಿ ನಾನು ಟೇಸ್ಟು ಅಂತ ಹೇಳಿದ್ದಾರೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ.
ತುಂಬ ಅಂದರೆ ತುಂಬ ಚೆನ್ನಾಗಿ ಘಮ ಸ್ಮೆಲ್ಲು ಎರಡೂ ಬರ್ತಾ ಇದೆ. ಈ ಎಳ್ಳಿಕಾಯಿ ಕಿತ್ಕೊಂಡು ಬಂದಿದ್ದು ಯುಗಾದಿ ಅಮಾವಾಸ್ಯೆ ದಿನ ಕಿತ್ಕೊಂಡು ಬಂದಿರೋ ಅಂಥದ್ದು. ಇಷ್ಟು ದಿನ ಆದಮೇಲೆ ಮಾಡ್ತಾ ಇದ್ದೀವಿ. ಸ್ವಲ್ಪನೂ ಹುಳಿ ಕಡಿಮೆ ಆಗಿಲ್ಲ ಅದರಲ್ಲಿ. ನಾವೇನಾದರೂ ಬತ್ತೋಗಿ ಹುಳಿ ಕಡಿಮೆ ಆಗುತ್ತೋ ಚೆನ್ನಾಗಿ ಬರುತ್ತೋ ಇಲ್ಲೋ ಅಂತ ನಮಗಿತ್ತು. ನನಗೂ ನಮ್ಮ ಅಕ್ಕ ಆ ಥರ ಅಂದ್ಕೊಬಿಟ್ಟಿದ್ವಿ. ಅವರು ಕೂಡ ಇದೆ ಮೊದಲೆಲ್ಲ ಮಾಡಿದ್ದಾರೆ, ಬಟ್ ಈಗ ಇಲ್ಲ ಇತ್ತೀಚೆಗೆ. ಇನ್ನು ಮಕ್ಳಿಗಿಬ್ಬರಿಗೂ ಕೊಟ್ಟಿದ್ದಾಯಿತು. ಅದಾದ ನಂತರ ನನಗೂ ಕೂಡ ಅವರನ್ನು ನೋಡಿ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ವಲ್ಪ ಒಂದೇ ಒಂದು ಕೈಯಲ್ಲಿ ಎತ್ಕೊಂಡೆ. ಸ್ವಲ್ಪ ಖಾರ ಸ್ಮೆಲ್ ನೋಡಿ ಖಾರ ಕಡಿಮೆ ಇದೆ ಅಂತ ಅಂದ್ಕೊಂಡು ಖಾರ ಹಾಕ್ತಾ ಇದ್ದೀನಿ, ಖಾರದ ಪುಡಿ ಹಾಕ್ತಾ ಇದ್ದೀನಿ. ಇವಾಗ ನಾನು ಬಂದು ಖಾರದ ಪುಡಿ ಬಳಸಿರೋದು ಮಾರುತಿ ಸಾಂಬಾರು ಪುಡಿ. ಡೈಲಿ ಅಡುಗೆಗೂ ಇದನ್ನೇ ಬಳಸೋವಂಥದ್ದು. ನಮ್ಮ ಅಕ್ಕವರು ಮನೆಯಲ್ಲಿ ಬೆಳೆದಿರೋಂಥ ಮೆಣಸಿನ್ಕಾಯಲ್ಲಿ ಅವ್ರು ಪೌಡ್ರ್ ಮಾಡಿಸಿ ಹಾಕಿರೋದು. ಹಾಗಾಗಿ ನಿಂದು ಸ್ವಲ್ಪ ಕಲರ್ ಜಾಸ್ತಿ ಬಂದಿದೆ, ನನ್ನ ಕಡಿಮೆ ಬಂದಿದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೂ ಮನೆಯಲ್ಲೇ ಬೆಳೆದು ನಮ್ಮ ತೋಟದಲ್ಲೇ ಬೆಳೆದು ಒಣಮೆಣ್ಸಿನ್ಕಾಯಿನ ಪುಡಿ ಮಾಡಿಸಿ ಹಾಕ್ಸೋ ಟೇಸ್ಟಿಗೂ ಬಿಡುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಅವ್ರು ಮಾಡಿರೋ ಉಪ್ಪಿನಕಾಯಿನೇ. ಕಾಲ ಸ್ಟಾರ್ಟ್ ಆದಾಗಲಿಂದ ಉಪ್ಪಿನಕಾಯಿ ಹಪ್ಪಳ ಈ ಥರ ಎಲ್ಲ ನಮ್ಮ ಮನೇಲಿ ದಶೆಬಾರ ಚೌಕಬಾರ ಈ ಥರ ಆಟ ಎಲ್ಲ ಆಡ್ತಾ ಕಾಲ ಕಳೀತಾ ಇದ್ದೀವಿ. ನಿಮ್ಮ ಮನೆಯಲ್ಲೂ ಹೀಗೇನಾ? ಕಮೆಂಟಲ್ಲಿ ತಿಳಿಸಿದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ಫಾರ್ ವಾಚಿಂಗ್, ಥ್ಯಾಂಕ್ ಯು ಟು ಆಲ್, ಬಾಯ್.